Legalism, as I said, is more dangerous than sin. ಕಾನೂನಿಗೆ ಅಂದವಾಗಿ ಬದ್ಧವಾಗಿರುವಂತದ್ದು ಅದು ಪಾಪಕ್ಕಿಂತ ಬಹಳ ಅಪಾಯವಾಗಿದೆ. Because sin is obvious even to a worldly person. ಯಾಕಂದ್ರೆ ಲೋಕದ ವ್ಯಕ್ತಿಗೂ ಕೂಡ ಪಾಪವು ಬಹಳ ಸ್ಪಷ್ಟವಾಗಿ ಗೋಚರಿಸುವಂತದ್ದಾಗಿದೆ. But legalism has got the appearance of spirituality. ನಿಯಮಕ್ಕೆ ಅಂಟಿಕೊಂಡಿರುವಂತದ್ದು ಆತ್ಮಿಕ ತೋರಿಕೆಯಾಗಿದೆ. A legalistic church appears more spiritual. ಬಹಳ ನಿಯಮಗಳಿಗೆ ಅಂಟಿಕೊಂಡಿರುವಂತ ಸಭೆಯು ಹೆಚ್ಚು ಆತ್ಮಿಕತೆಯುಳ್ಳದಾಗಿದೆ ಎಂದು ತೋರಿಸಲ್ಪಡುತ್ತದೆ. A worldly church is obviously not spiritual. ಲೌಕಿಕ ಸಭೆಯು ಸ್ಪಷ್ಟವಾಗಿ ಆತ್ಮಿಕ ಸಭೆಯಲ್ಲ. But ಆದರೆ I have found through 45 years of observing churches, ours and others, ನಮ್ಮ ಮತ್ತು ಇತರ ಸಭೆಗಳನ್ನ ಕಳೆದ 45 ವರ್ಷಗಳಲ್ಲಿ ನಾನು ಗಮನಿಸಿದ ಪ್ರಕಾರ there's far more pride in legalistic churches than in worldly churches. ಲೌಕಿಕ ಸಭೆಗಳಿಗಿಂತ ಈ ನಿಯಮಕ್ಕೆ ಅಂಟಿಕೊಂಡಿರ್ತಾವಲ್ಲ ಆ ಸಭೆಗಳಲ್ಲಿ ಹೆಚ್ಚು ಗರ್ವ ಕಂಡು ಬರುತ್ತದೆ. And if you believe that pride is worse than murder and adultery, ನೀವು ನಂಬೋದಾದ್ರೆ ಗರ್ವವು ವ್ಯಭಿಚಾರ ಮತ್ತು ಕೊಲೆಗಿಂತ ಕೆಟ್ಟದ್ದು ಎಂದು, those worldly churches, maybe they are watching R-rated movies and even committing adultery. ಲೌಕಿಕ ಸಭೆಯು ಬಹಳ ಕೆಳಮಟ್ಟದ ಚಲನಚಿತ್ರಗಳನ್ನು ವೀಕ್ಷಿಸುವಂತದ್ದು ಮತ್ತು ವ್ಯಭಿಚಾರವನ್ನು ಕೂಡ ಮಾಡುತ್ತಿರಬಹುದು. But you got something worse than adultery, pride, spiritual pride. ಆದ್ರೆ ಅದಕ್ಕಿಂತ ಅಂದ್ರೆ ವ್ಯಭಿಚಾರಕ್ಕಿಂತ ಕೆಟ್ಟದ್ದನ್ನ ನೀವು ದೊರಕಿಸಿಕೊಂಡಿದ್ದೀರಿ. ಅದೇನಪ್ಪ ಅಂದ್ರೆ ಗರ್ವ. Unless we see that spiritual pride is worse than adultery in God's eyes, we will not be free. ದೇವರ ದೃಷ್ಟಿಯಲ್ಲಿ ಆತ್ಮಿಕ ಗರ್ವವು ವ್ಯಭಿಚಾರಕ್ಕಿಂತ ಬಹಳ ಕೆಟ್ಟದ್ದು ಎಂದು ಎಲ್ಲಿಯವರೆಗೂ ನೀವು ನೋಡುವುದಿಲ್ಲಲ್ಲ ಅಲ್ಲಿವರೆಗೂ ನೀವು ಬಿಡುಗಡೆ ಹೊಂದೋದಿಲ್ಲ. We think we are better than them because we have certain external things that look better. ನಾವು ಅವರಿಗಿಂತ ಉತ್ತಮ ಎಂದು ಎಣಿಸುತ್ತೇವೆ. ಯಾಕಪ್ಪ ಅಂದ್ರೆ ನಾವು ಚೆನ್ನಾಗಿ ಕಾಣಲು ಕೆಲವು ಹೊರಗಿನ ಸಂಗತಿಗಳನ್ನು ಹೊಂದಿದ್ದೇವೆ. I don't want to get a surprise at the judgment seat of Christ. ಕ್ರಿಸ್ತನ ನ್ಯಾಯ ತೀರ್ಪಿನ ಆಸನದಲ್ಲಿ ನನಗೆ ಆಶ್ಚರ್ಯ ಏನು ಇರೋದಿಲ್ಲ. Either about my life, ನನ್ನ ಜೀವಿತದ ಕುರಿತಾಗಲಿ, or the way I brought up my family, ನನ್ನ ಕುಟುಂಬವನ್ನ ಬೆಳೆಸಿದಂತ ರೀತಿಯಾಗಲಿ, or the way I built a church, or the things I preached. ನಾನು ಸಭೆಯನ್ನು ಕಟ್ಟಿದ ಪ್ರಕಾರವಾಗಲಿ ಅಥವಾ ನಾನು ಬೋಧಿಸುವಂತ ಸಂಗತಿಯೇ ಆಗಲಿ, the things I urged people to do. ನಾನು ಜನರಿಗೆ ಮಾಡುವಂತೆ ಒತ್ತಿ ಹೇಳುವುದೇನಪ್ಪಾ ಅಂತಂದ್ರೆ I don't want to get any surprise at the judgment seat of Christ. ಕ್ರಿಸ್ತನ ನ್ಯಾಯ ತೀರ್ಪಿನ ಆಸನದಲ್ಲಿ ನನಗೆ ಆಶ್ಚರ್ಯ ಏನು ಕಾದಿರೋದಿಲ್ಲ. Many times with tears I have cried out to God. ನಾನು ಅನೇಕ ಬಾರಿ ಕಣ್ಣೀರಿನಿಂದ ಕರ್ತನಿಗೆ ಪ್ರಾರ್ಥಿಸಿದ್ದೇನೆ. And I said, Lord, please don't tell me anything at the judgment seat of Christ which you don't tell me today. ಇವತ್ತು ನೀವು ನನಗೆ ಏನು ಹೇಳೋದಿಲ್ವಲ್ಲ ಅದನ್ನು ಕ್ರಿಸ್ತನ ನ್ಯಾಯ ತೀರ್ಪಿನ ಆಸನದಲ್ಲಿ ಹೇಳಬೇಡಿರಿ ಎಂಬುದಾಗಿ ಹೇಳಿದ್ದೇನೆ. I want to hear it, and if I'm deaf, shout at me. ನಾನು ಈಗ ಕರ್ತನೆ ಅದನ್ನು ಕೇಳಿಸ್ಕೋಬೇಕು. ಒಂದು ವೇಳೆ ನಾನು ಕಿವುಡನಾಗಿದ್ರೆ ಕೂಗಿ ಹೇಳ್ರಿ ಅಂತ ಹೇಳಿದ್ದೇನೆ. What do I mean by shout at me? Discipline me. ನನ್ನ ಮೇಲೆ ಕೂಗಿ ಹೇಳ್ರಿ ಅಂದ್ರೆ ಅರ್ಥ ಏನು? ನನ್ನನ್ನು ಶಿಸ್ತುಪಡಿಸಿರಿ ಅಂತ. Put me in bed with a sickness or an accident, ನನ್ನನ್ನು ಹಾಸಿಗೆಯಲ್ಲಿ ಹಾಕ್ರಿ, ಅನಾರೋಗ್ಯದಿಂದನೋ ಅಥವಾ ಅಪಘಾತದಿಂದನೋ or something, so that you can tell me where I am deaf. ನಾನು ಎಲ್ಲಿ ಕಿವುಡನಾಗಿದ್ದೆ ಎಂಬುದನ್ನ ಹೇಳ್ರಿ ಅಂತ. Or speak to me at night in a dream. ರಾತ್ರಿ ಸಮಯದಲ್ಲಿ ಕನಸಿನ ಮುಖಾಂತರ ನನ್ನೊಟ್ಟಿಗೆ ಮಾತನಾಡ್ರಿ. Because I'm too proud and busy to listen to you when I'm awake. ಯಾಕಂದ್ರೆ ನಾನು ಎಚ್ಚರದಿಂದ ಇರುವಾಗ ನಿಮ್ಮಿಂದ ಕೇಳಿಸಿಕೊಳ್ಳಲಾರದಷ್ಟು ನಾನು ಚಟುವಟಿಕೆಯಿಂದ ಕೂಡಿದ್ದೆ ಮತ್ತು ಗರ್ವಿಯಾಗಿದ್ದೆ. Speak to me at night, but I want to hear you. ರಾತ್ರಿ ಸಮಯದಲ್ಲಿ ನನ್ನೊಟ್ಟಿಗೆ ಮಾತನಾಡ್ರಿ, ಯಾಕಂದ್ರೆ ನಾನು ಇವಾಗ ಕೇಳಿಸ್ಕೋಬೇಕದನ್ನ. Because I don't want to get any surprises at the judgment seat of Christ. ಯಾಕಂದ್ರೆ ನಾನು ಕ್ರಿಸ್ತನ ನ್ಯಾಯ ತೀರ್ಪಿನ ಆಸನದಲ್ಲಿ ಯಾವುದೇ ಆಶ್ಚರ್ಯವನ್ನು ನನಗೆ ಕಾದಿರಬಾರದು. I don't want to fool myself because other people think I'm spiritual. ನನ್ನನ್ನು ಯಾರಾದರೂ ಆತ್ಮಿಕನು ಎಂದು ಎಣಿಸುವಾಗ ನನ್ನನ್ನು ನಾನು ಮೂಢ ಮಾಡ್ಕೋಬಾರದು. That I'm spiritual. I really want to be. ನಾನು ಆತ್ಮಿಕನು ಎಂಬ ಮೂಢತನದಲ್ಲಿ ಇರಬಾರದು. ನಾನು ನಿಜವಾಗ್ಲೂ ಆತ್ಮಿಕನಾಗಿರಬೇಕು. Lord, please help me. ಕರ್ತರೆ ನನಗೆ ಸಹಾಯ ಮಾಡ್ರಿ. Do you pray like that? ನೀವು ಆ ರೀತಿಯ ಪ್ರಾರ್ಥನೆ ಮಾಡ್ತೀರಾ? Or do you consider that everything's okay with you? ಅಥವಾ ಎಲ್ಲವೂ ನಿಮ್ಮೊಟ್ಟಿಗೆ ಸರಿ ಇದೆ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಳ್ತೀರಾ? My dear brothers and sisters, there are lots and lots of things wrong with us. ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ, ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಅನೇಕ ತಪ್ಪಾದ ಸಂಗತಿಗಳು
ಇವೆ. We are far, far more legalistic and judgmental than we think we are. ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ನಿಯಮಕ್ಕೆ ಅಂಟಿಕೊಂಡವರಾಗಿದ್ದೇವೆ, ಅಂದರೆ ಲೀಗಲಿಸ್ಟಿಕ್ ಆಗಿದ್ದೇವೆ ಮತ್ತು ತೀರ್ಪು ಮಾಡುವಂತ ಮನೋಭಾವವನ್ನು ಹೊಂದಿದ್ದೇವೆ. And we judge ourselves far too little. ನಮ್ಮನ್ನ ನಾವು ಬಹಳ ಸ್ವಲ್ಪವಾಗಿ ತೀರ್ಪು ಮಾಡಿಕೊಳ್ಳುತ್ತೇವಷ್ಟೇ. There are logs in our eyes and specks in the eyes of others. ನಮ್ಮ ಕಣ್ಣಿನಲ್ಲಿ ತೊಲೆಗಳಿವೆ, ಇತರರ ಕಣ್ಣಿನಲ್ಲಿ ರವೆ ಇದೆ ಅಥವಾ ಸಣ್ಣ ಅಣು ಇದೆ ಅಷ್ಟೇ. It's really true. ಇದು ನಿಜವಾಗ್ಲೂ ಸತ್ಯ ಕೂಡ. We judge others for small things when there are logs in our eyes. ನಮ್ಮ ಸ್ವಂತ ಕಣ್ಣಿನಲ್ಲಿ ತೊಲೆಗಳಿರುವಾಗ ಇತರರ ವಿಷಯವಾಗಿ ಸಣ್ಣ ವಿಷಯದಲ್ಲಿ ತೀರ್ಪು ಮಾಡುತ್ತೇವೆ. I mentioned that yesterday. ನಾನು ನಿನ್ನೆ ಅದನ್ನ ಹೇಳಿದ್ದೆ. I shared that with some elders recently. What I mentioned yesterday. ನಾನು ನಿನ್ನೆ ಏನು ಹೇಳಿದ್ನಲ್ಲ ಅದರ ವಿಷಯವಾಗಿ ಒಬ್ರು ಸಭಾ ಹಿರಿಯರ ಬಳಿ ಅದನ್ನು ಹಂಚಿಕೊಂಡಿದ್ದೆ. I said, how can you spend so many lakhs on buying a car? ಹೇಗೆ ನೀವು ಕಾರನ್ನ ಕೊಂಡುಕೊಳ್ಳಲು ಲಕ್ಷಾನುಗಟ್ಟಲೆ ವ್ಯಯಿಸುತ್ತೀರಿ ಎಂಬುದಾಗಿ ಕೇಳಿದೆ. Or you own houses that cost lakhs of rupees. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತ ಮನೆಗಳನ್ನ ನೀವು ಹೊಂದ್ಕೊಂಡಿದ್ದೀರಿ. And you judge one poor sister for wearing a 500 rupee ornament. 500 ರೂಪಾಯಿ ಬೆಲೆ ಬಾಳುವಂತ ಆಭರಣವನ್ನ ಧರಿಸಿರುವಂತ ಒಬ್ಬ ಬಡ ಸಹೋದರಿಯನ್ನ ತೀರ್ಪು ಮಾಡ್ತೀರಾ ನೀವು? Don't you think you are one of the biggest hypocrites in the whole world? ಇಡೀ ಲೋಕದಲ್ಲಿ ನೀವು ಒಂದು ದೊಡ್ಡ ಕಪಟಿ ಅಂತ ನೀವು ನೆನೆಸೋದಿಲ್ವಾ ಹಾಗಾದ್ರೆ? And you think you're an elder of a new covenant church? You're a hypocrite of the first order. ನೀವು ಹೊಸ ಒಡಂಬಡಿಕೆ ಸಭೆಗೆ ಸಭಾ ಹಿರಿಯನು ಎಂಬುದನ್ನು ಕರೆದುಕೊಳ್ಳುತ್ತೀರಿ, ಆದರೆ ಮೊದಲ ಕ್ರಮದಲ್ಲಿಯೇ ನೀವು ಕಪಟಿಯಾಗಿ ನಿಲ್ಲುತ್ತೀರಿ. You're a humbug pretending to be an elder. ನೀವು ಅಪ್ರಾಮಾಣಿಕರು ಮತ್ತು ಸಭಾ ಹಿರಿಯನು ಎಂಬುದನ್ನು ನಟನೆ ಮಾಡ್ತೀರಿ. And you don't even have light on it. Why? ನಿಮಗೆ ಅದರ ಬಗ್ಗೆ ಬೆಳಕು ಕೂಡ ಇಲ್ಲ. ಯಾಕದು? Because you spent so many years preaching to others and never judging yourself. ಯಾಕಂದ್ರೆ ಅನೇಕ ವರ್ಷಗಳು ನೀವು ಇತರರಿಗೆ ಬೋಧಿಸಿದ್ರಿ, ಆದರೆ ನಿಮ್ಮ ವಿಷಯವಾಗಿ ನೀವು ತೀರ್ಪು ಮಾಡಿಕೊಂಡಿಲ್ಲ. ಅದಕ್ಕಾಗಿ You're wretched, miserable, poor, blind and naked. ನೀವು ಕೆಟ್ಟವರಾಗಿದ್ದೀರಿ, ದುಷ್ಟಾವಸ್ಥೆಯಲ್ಲಿದ್ದೀರಿ ಮತ್ತು ಕುರುಡರಾಗಿದ್ದೀರಿ ಮತ್ತು ಬೆತ್ತಲೆ ಆಗಿದ್ದೀರಿ. That's what the Lord said to the church elder, the church in Laodicea. ಲೆವೊದಿಕೀಯ ಸಭೆಯ ಹಿರಿಯನಿಗೆ ದೇವರು ಹೇಳಿದ್ದು ಅದನ್ನೇ. I was absolutely shocked when I hear these things. ಈ ಸಂಗತಿಗಳನ್ನ ನಾನು ಕೇಳುವಾಗ ನನಗೆ ನಿಜಕ್ಕೂ ಆಘಾತ ಆಯಿತು. And there are still some elders like that who continue to do those things. ಈ ಸಂಗತಿಗಳನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವಂತ ಸಭಾ ಹಿರಿಯರು ಇನ್ನೂ ಕೆಲವರಿದ್ದಾರೆ. And that prevents us from building new covenant churches. ಅದು ನಮ್ಮನ್ನ ಹೊಸ ಒಡಂಬಡಿಕೆ ಸಭೆಯನ್ನ ಕಟ್ಟಲು ತಡೆ ಒಡ್ಡುತ್ತದೆ ಅಥವಾ ಅಡ್ಡಿ ಮಾಡುತ್ತದೆ. Because we are picking on little things. ಯಾಕಂದ್ರೆ ನಾವು ಸಣ್ಣ ಸಂಗತಿಗಳನ್ನ ಆರಿಸಿಕೊಳ್ಳುತ್ತಿದ್ದೇವೆ. That's how the Pharisees were. ಫರಿಸಾಯರು ಕೂಡ ಅದೇ ರೀತಿ ಇದ್ರು. You know, they had a rule that when you eat you must wash up to your elbows, not just your hands. ಅವರು ಒಂದು ನಿಯಮ ಮಾಡ್ಕೊಂಡಿದ್ದು ಯಾವ ತರ ಇತ್ತು ಅಂದ್ರೆ, ನೀವು ಊಟ ಮಾಡುವಾಗ ಬರೀ ಕೈ ತೊಳೆಯೋದಲ್ಲ, ಮೊಣಕೈ ಕೂಡ ತೊಳಿಬೇಕು ಅಂತ. They said, why don't your disciples wash properly before they eat? ಯಾಕೆ ನಿನ್ನ ಶಿಷ್ಯಂದ್ರು ಊಟ ಮಾಡುವ ಮೊದಲು ಸರಿಯಾಗಿ ತೊಳೆದುಕೊಂಡಿಲ್ಲ ಅಂತ ಪ್ರಶ್ನೆ ಹಾಕಿದ್ರು. It's a tradition. ಅದು ಒಂದು ಸಂಪ್ರದಾಯವಾಗಿ ಬಿಟ್ಟಿತ್ತು ಅವರಿಗೆ. And we may not say that, but we can look at somebody and judge somebody. ನಾವು ಅದನ್ನ ಹೇಳದೇ ಇರಬಹುದು, ಆದರೆ ನಾವು ಇತರರನ್ನ ಆ ರೀತಿಯಾಗಿ ನೋಡುತ್ತೇವೆ ಅಥವಾ ಇತರರನ್ನ ತೀರ್ಪು ಮಾಡುತ್ತೇವೆ. For something which has got nothing to do with sin. ಪಾಪಕ್ಕೂ ಸಂಬಂಧವಿಲ್ಲದ ಏನೋ ಒಂದು ಅದು. I was mentioning last Sunday. ನಾನು ಕಡೆ ಭಾನುವಾರ ಹೇಳುತ್ತಿದ್ದೆ that people in the villages of India, even unbelievers, ಭಾರತದ ಹಳ್ಳಿಗಳಲ್ಲಿರುವಂತ ಜನರು ಅವಿಶ್ವಾಸಿಗಳಲ್ಲಿಯೂ ಸಹ are far more hospitable and generous than people in the cities. ಪಟ್ಟಣಗಳಲ್ಲಿ ವಾಸಿಸುವಂತ ಜನರಿಗಿಂತ ಹಳ್ಳಿಯಲ್ಲಿರುವಂತ ಜನರು ಹೆಚ್ಚು ಅತಿಥಿ ಸತ್ಕಾರ ಮಾಡುವಂತವರು ಮತ್ತು ಉದಾರಿಗಳಾಗಿರ್ತಾರೆ. The more money we earn, the more miserly we become, tight-fisted. ನಾವು ಹೆಚ್ಚು ಹಣ ಸಂಪಾದಿಸಿದಂತೆ ನಾವು ಹೆಚ್ಚು ಜುಗ್ಗರಾಗ್ಬಿಡ್ತೀವಿ, ಅಂದ್ರೆ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ತೀವಿ ನಾವು ಅದನ್ನ. And that's why our lives are so miserable. ಅದಕ್ಕಾಗಿ ನಮ್ಮ ಜೀವಿತಗಳು ಬಹಳ ಬೇಸರದಿಂದ ಕೂಡಿರುತ್ತವೆ. How many of you know how to spell miserable? ಎಷ್ಟು ಜನಕ್ಕೆ ಗೊತ್ತಿದೆ ಮಿಸರಬಲ್, ಬೇಸರ ಅಥವಾ ಶೋಚನೀಯ ಪದವನ್ನು ಉಚ್ಚಾರಪಡಿಸುವುದು? M-I-S-E-R. We'll stop there. M-I-S-E-R ಅಂದ್ರೆ ಜಿಪುಣ, ಜುಗ್ಗ ಎಂದು ಅರ್ಥ. ಇಲ್ಲಿಗೆ ನಿಲ್ಲಿಸೋಣ ಅದನ್ನ. Okay. ಸರಿ. That's what makes you miserable. ಅದೇ ನಿಮ್ಮನ್ನ ಶೋಚನೀಯಗೊಳಿಸುವಂತದ್ದಾಗಿದೆ.
But in the villages, people are so generous. I've been there. ಆದರೆ ಹಳ್ಳಿಗಳಲ್ಲಿರುವಂಥ ಜನರು ಬಹಳ ಉದಾರಿಗಳಾಗಿರ್ತಾರೆ. ನಾನು ಅಲ್ಲಿ ಇರ್ತಿದ್ದೆ ಎಷ್ಟೋ ಸಲ. They will go out of the way to do so much. ಅವರು ಬಹಳಷ್ಟು ಸಂಗತಿಗಳನ್ನ ಮಾಡಲು ಎದುರು ನೋಡುತ್ತಿರ್ತಾರೆ. Because they have small thoughts about themselves. That's the reason. ಅವರು ತಮ್ಮ ಬಗ್ಗೆ ಬಹಳ ಕಡಿಮೆಯಾಗಿ ಯೋಚಿಸುತ್ತಾರೆ. ಅದೇ ಕಾರಣ. Whereas the more educated we get, the more we move into the cities, we have high thoughts about ourselves. ನಾವು ಹೆಚ್ಚು ವಿದ್ಯಾಭ್ಯಾಸ ಗಳಿಸಿದ ಹಾಗೆ ಮತ್ತು ಪಟ್ಟಣಗಳಿಗೆ ನಾವು ಹೋದ ಹಾಗೆ ನಮ್ಮ ಬಗ್ಗೆ ನಾವು ಬಹಳ ಹೆಚ್ಚಾಗಿ ಯೋಚಿಸುತ್ತೇವೆ. We don't respect people. ನಾವು ಜನರನ್ನ ಅಷ್ಟಾಗಿ ಗೌರವಿಸುವುದಿಲ್ಲ. You know who's the loser? Not that person. We are ourselves. ಕಳೆದುಕೊಳ್ಳೋದು ಯಾರು ಗೊತ್ತಾ? ಆ ವ್ಯಕ್ತಿ ಅಲ್ಲ, ನಮಗೆ ನಾವೇ ಕಳೆದುಕೊಳ್ಳುವವರಾಗಿರುತ್ತೇವೆ. If I don't respect someone whom God respects, I'm the loser, not he. ದೇವರು ಗೌರವಿಸುವಂತವರನ್ನ ನಾವು ಗೌರವಿಸಲಿಲ್ಲ ಅಂದ್ರೆ ಆತನು ಕಳೆದುಕೊಳ್ಳೋದೇನಿಲ್ಲ, ಕಳೆದುಕೊಳ್ಳುವಂತವನು ನಾನಾಗಿರ್ತೇನೆ. And that's what happens. ಅದೇ ಆಗಿದ್ದಲ್ಲಿ. And ಮತ್ತು so we can live in a delusion that we are very spiritual because we've got so much activity and we're doing this and doing that and doing the other thing. ನಾವು ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ, ಆ ಸಂಗತಿ ಮಾಡ್ತಾ ಇದ್ದೀವಿ, ಈ ಸಂಗತಿ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ನಾವು ಹೆಚ್ಚು ಆತ್ಮಿಕರು ಎಂದು ನೆನೆಸಿ ನಾವು ಭ್ರಮೆಯಲ್ಲಿ ಜೀವಿಸುವ ಸಾಧ್ಯತೆ ಇದೆ. We'll discover in the final day that God is looking for character. ನಾವು ಕಡೆ ದಿನಗಳಲ್ಲಿ ಗ್ರಹಿಸಿಕೊಳ್ಳೋದೇನಪ್ಪ ಅಂದ್ರೆ ಕರ್ತನು ಗುಣಲಕ್ಷಣವನ್ನ ನೋಡ್ತಾ ಇದ್ದಾರೆ ಅಂತ.